ನಮ್ಮ ಪ್ರಧಾನಿಯವರಿಗೆ ದೇಶದಲ್ಲಿ ಮತ್ತೆ ಆಯ್ಕೆ ಮಾಡೋದಕ್ಕೆ ಒಂದು ಶ್ರೀರಾಮ ಆಶೀರ್ವಾದ ಮಾಡಲಿ. 100% ಪ್ರಧಾನಿಯವರು 3ನೇ ಬಾರಿಗೆ ಆಯ್ಕೆ ಆಗೋದು ಖಚಿತ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ರಧಾನಿಯವರು ಅರ್ಧ ದಿವಸವನ್ನು ರಜಾವನ್ನು ಘೋಷಣೆ ಮಾಡಿದ್ರೂ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಹಿಂದುತ್ವಕ್ಕೆ ವಿರುದ್ಧವಾಗಿ ಹಿಂದುತ್ವವನ್ನು ವಿರೋಧ ಮಾಡ್ತಾ ಇವತ್ತು ರಜಾವನ್ನು ಘೋಷಣೆ ಮಾಡಿದಿರ. ಇವತ್ತು ನಮ್ಮ ಹಿಂದುತ್ವಕ್ಕೆ ಅಪಮಾನ ಮಾಡಿದ್ದಾರೆ. ಕೂಲಿ ಕಾರ್ಮಿಕರು ಏನು ಇದು ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಹಾಗೂ ನೌಕರರು ಇವತ್ತು ರಾಜ್ಯ ಸರ್ಕಾರದ ಒಂದು ದುರಾಡಳಿತ ಹಾಗೂ ಹಿಂದೂ ವಿರೋಧಿ ನೀತಿಯಿಂದ ಇವತ್ತು ಅವರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಸಹ ಕಾಲಾವಕಾಶ ನೀಡಿದಿರ್ತಕ್ಕಂಥದ್ದು ಇದು ದುರಾದೃಷ್ಟದ ಸಂಗತಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಸಹ ಹಿಂದೂ ರಾಜ್ಯ, ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ. ದಯವಿಟ್ಟು ನಮ್ಮ ಹಿಂದೂ ಬಾಂಧವಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಸಿದ್ದರಾಮಯ್ಯ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಪ್ರಧಾನಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅರ್ಥಕೊಬೇಕಾಗಿದೆ. मीनाक्षी नाम्यः स्मिताश्री नाम्यः पवन नामधस्य सह कुटुंबानां श्रीरामचंद्रमूर्ति रक्ष देवताभ्यो रामो नामधस्य ज्योतिलक्ष्मी नाम्यः विष्णु गोत्र तिम्रायप्प नामधस्य भाग्यम नाम्यः श्रीमन् हिरण्यमात्रं मदोहवर्णं दरादेः मदव्योधाने दे कदा ब्रह्मणः उपारते एकशैवायजमानः आयुष्तेजो ददातिः श्रीरामचन्द्रमूर्ति रघुनाथाय वेदसे सीताय पतये नमः। इदं विष्णोर्विचक्रमे त्रेदानीतते पदं समोषभागं सुरे नमसे विष्णोत प्रेतो विष्णोशोरसे गोविंद वीरांजनेय स्वामी पादಗಳಿಗೆ ಗೋವಿಂದ. बोलो श्री महाराज महारामचंद्र मूर्ति के सरस्वती महालक्ष्मी देवता फलसिद्धिरस्तु मनोवांछित काम्यार्थ फलसिद्धिरस्तु रक्षां धारयामि. महालक्ष्मी देवता रामचंद्रमूर्ति बारे ಈ ಕಡೆ ಶ್ರೀರಾಮ ಇವತ್ತು ಪ್ರಾಣ ಪ್ರತಿಷ್ಠಾಪನೆಯ ದಿನವಾಗಿದ್ದು ಇವತ್ತು ದೇಶದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಬೀದಿಗಳಲ್ಲಿ ಮನೆ ಮನೆಯೂ ಇವತ್ತು ರಾಮನ ಜಪವನ್ನು ಮಾಡ್ತಾ ಪ್ರಧಾನಿಯವರು ದೇಶಕ್ಕೆ ಇವತ್ತು ರಾಮವನ್ನು ಇವತ್ತು ಪ್ರತಿಷ್ಠಾಪನೆ ದಿನವನ್ನಾಗಿ ಮಾಡಿ ದೇಶಕ್ಕೆ ಒಳ್ಳೆ ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ. 500 ವರ್ಷಗಳ ಇತಿಹಾಸ ಇರುವಂಥ ರಾಮವನ್ನು ಇಡೀ ಕಾಂಗ್ರೆಸ್ ಸಮೂಹ ಇಷ್ಟು ವರ್ಷಗಳೂ ಕೂಡ
ರಾಮನ ಪ್ರತಿಷ್ಠಾಪನೆಯನ್ನು ಮಾಡೋಕ್ಕಾಗದೆ ಮುಸ್ಲಿಂ ಬಾಂಧವರಿಗೆ ಸಪೋರ್ಟ್ ಮಾಡಿಕೊಂಡು ಇವತ್ತು ನಮ್ಮ ಹಿಂದುತ್ವವನ್ನು ತುಳಿದು ಇವತ್ತು ನಮ್ಮ ಪ್ರಧಾನಿಯವರು ಅದನ್ನು ಮೆಟ್ಟು ನಿಂತು ಇವತ್ತು ರಾಮನ ಪ್ರತಿಷ್ಠಾಪನಾ ದಿನವನ್ನಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು 12 ಗಂಟೆಗೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಇಡೀ ದೇಶ, ಇಡೀ ನಮ್ಮ ವರ್ಲ್ಡ್ ನೋಡೋಂಥ ಇವತ್ತು ಒಂದು ಶುಭ ದಿನ ಆಗಿದೆ. ಹಳ್ಳಿಗಳಲ್ಲಿ ಇವತ್ತು ಹಬ್ಬದ ವಾತಾವರಣ, ಯಾವ ಬೀದಿಯಲ್ಲಿ ನೋಡಿದ್ರೂ ಕೇಸರಿಮಯ ಶ್ರೀರಾಮವನ್ನು ನೆನೆಸ್ಕೊಂಡು ಜಪವನ್ನು ಮಾಡ್ತಾ ಇವತ್ತು ಭಜನೆಯನ್ನು ಮಾಡ್ತಾ ಇಡೀ ದೇಶಾದ್ಯಂತ ಹಬ್ಬಗಳನ್ನು ಮಾಡ್ತಾಯಿದ್ದಾರೆ. ಈ ಹಬ್ಬಕ್ಕೆ ನಮ್ಮ ಎಲ್ಲ ರಾಜ್ಯದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ರಾಜಕಾರಣಿಗಳು ಇವತ್ತು ಶ್ರೀರಾಮವನ್ನು ನೆನೆಸ್ಕೊಂಡು ಒಳ್ಳೆಯದನ್ನು ಕೋರ್ತಾ ಇಡೀ ನಾಡಿನಾದ್ಯಂತ ನಮ್ಮ ಹಿಂದುತ್ವವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ರಧಾನಿಯವರು ಅರ್ಧ ದಿವಸವನ್ನು ರಜೆಯನ್ನು ಘೋಷಣೆ ಮಾಡಿದ್ರೂ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಹಿಂದುತ್ವಕ್ಕೆ ವಿರುದ್ಧವಾಗಿ ಹಿಂದುತ್ವವನ್ನು ವಿರೋಧ ಮಾಡ್ತಾ ಇವತ್ತು ರಜೆಯನ್ನು ಘೋಷಣೆ ಮಾಡಿದಿರ ಇವತ್ತು ನಮ್ಮ ಹಿಂದುತ್ವಕ್ಕೆ ಅಪಮಾನ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಹಿಂದೂ ಬಾಂಧವಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಸಿದ್ದರಾಮಯ್ಯ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಪ್ರಧಾನಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಅರ್ಥಕೊಬೇಕಾಗಿದೆ. ನಮ್ಮ ಪ್ರಧಾನಿಯವರಿಗೆ ದೇಶದಲ್ಲಿ ಮತ್ತೆ ಆಯ್ಕೆ ಮಾಡೋದಕ್ಕೆ ಒಂದು ಶ್ರೀರಾಮ ಆಶೀರ್ವಾದ ಮಾಡಲಿ. 100% ಪ್ರಧಾನಿಯವರು 3ನೇ ಬಾರಿಗೆ ಆಯ್ಕೆ ಆಗೋದು ಖಚಿತ. ಅದೇ ರೀತಿ ಶ್ರೀರಾಮವನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತ ನಾಡಿನಾದ್ಯಂತ ನಮ್ಮ ಹಿಂದೂ ಬಾಂಧವರುಗಳಲ್ಲಿ ಮನವಿ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಹಿಂದೂ ದೇಶವನ್ನಾಗಿ ಮಾಡಬೇಕು. ಇನ್ನು ಹೆಚ್ಚಾಗಿ ನಮ್ಮ ಶ್ರೀರಾಮವನ್ನು ಜಪವನ್ನು ಮಾಡ್ತಾ ನಾವು ಎಲ್ರಿಗೂ ಒಳಿತನ್ನು ಕೋರಬೇಕು ಅಂತೇಳಿ ನಾನು ಕೇಳ್ಕೊತ ನಾವು ಎಲ್ಲ ಕಾರ್ಯಕ್ರಮಗಳು ನಾವು ನಮ್ಮ ಕರ್ನಾಟಕದಲ್ಲೇ ಇರ್ಬೋದು, ತಮಿಳುನಾಡಲ್ಲಿರ್ಬೋದು, ಎಲ್ಲ ಕಡೆ ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮುಂದೇನೂ ಕೂಡ ಈ ಹಿಂದುತ್ವವನ್ನು ಉಳಿಸಬೇಕು ಅಂತೇಳಿ ನಾನು ಕೋರ್ಕೊತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಏನು 10 ತಲೆಮಾರುಗಳ ನಂತರ ಇವತ್ತು ನಮ್ಮ ಶ್ರೀರಾಮ ಪ್ರಭುವಿನ ಕುಲಬಾಂಧವರು ಕುಟುಂಬಸ್ಥರು ಅವರೇನು ಶಬ್ದ ಮಾಡಿದ್ರು, ನಾವು ಪೇಟವನ್ನು ತೊಡೋದಿಲ್ಲ, ಅದೇ ರೀತಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿವಾಹ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಮಂಟಪಗಳಲ್ಲಿ ನಾವು ಆಯೋಜನೆ ಮಾಡೋದಿರಲ್ಲ ಅಂಥೇಳಿ ಒಂದು ಕಡು ಬಡವರ ರೀತಿ ನಮ್ಮ ಶ್ರೀರಾಮ ಪ್ರಭುವಿನ ಕುಲಬಾಂಧವರು 10 ತಲೆಮಾರುಗಳ ಸತತವಾಗಿ ಅವರು ಬಿದ್ದಂತಹ ಪರಿಶ್ರಮಕ್ಕೆ ಇವತ್ತು ತಕ್ಕ ಪ್ರತಿಫಲ ಹಿಂದೂ ಬಾಂಧವರಿಗೆ ಇದು ಸಿಕ್ಕಂತಹ ಪ್ರಪ್ರಥಮ ಜಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದೇ ರೀತಿ ನಾವೇನು ಕಂಡಿದ್ವಿ ಕನಸು, ಹಿಂದೂ ರಾಷ್ಟ್ರ ನಿರ್ಮಾಣದ ಮುನ್ನುಡಿ ಈ ದಿನದಿಂದ ನಮ್ಮ ನೆಚ್ಚಿನ ನರೇಂದ್ರ ಮೋದಿಗಳಾದಂಥ ಪ್ರಧಾನಿ ಈ ದೇಶದ ಮಣ್ಣಿನ ಮಗ ಮುನ್ನುಡಿ ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಸತತವಾಗಿ ಈ ದೇಶವನ್ನು ಕಾಯುವ ಪ್ರಪ್ರಥಮ ಪ್ರಜೆ ಯಾರಾದರೂ ಇದ್ದರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಅಂತ ಹೇಳೋದು ಬಯಸ್ತೇನೆ. ಇವತ್ತು ತಾವು ಕಂಡಿರ್ಬೋದು, ಕಂಡು ಕೇಳರಿಯದಂತಹ ಒಂದು ಸುದಿನ ಇದು. ಇಡೀ ದೇಶಾದ್ಯಂತ ಹಳ್ಳಿಗಳಲ್ಲಿ ಹಳ್ಳಿಯಿಂದ ದಿಲ್ಲಿ ತನಕ ಪ್ರತಿಯೊಂದು ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ, ರಾಮನ ಜಪ, ಅದೇ ರೀತಿ ಉಪವಾಸ, ನನ್ನ ತಾಯಂದಿರು ಅಕ್ಕ ತಂಗಿಯರು ಇವತ್ತು ಜ್ಯೋತಿ ಬೆಳಗುವುದರ ಮುಖಾಂತರ, ರಂಗೋಲಿ ಹಾಕುವುದರ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದಕ್ಕೆ ಕಾರಣಕರ್ತರು ಸಹ ನಮ್ಮ ದೇಶದ ಪ್ರಧಾನಿ ಅಂತ ಹೇಳೋದಕ್ಕೆ ಬಯಸ್ತೇವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ದುಃಖದ ಸಂಗತಿಯೂ ಸಹ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಈಗಿನ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಒಂದು ಹಿಂದೂ ಬಾಂಧವರಿಗೆ ನತಾದೃಷ್ಟ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಅವರು ಇವತ್ತು ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಅರ್ಧ ದಿನದ ರಜೆಯನ್ನು ಸಹ ಘೋಷಣೆ ಮಾಡಿದೆ. ಹಿಂದೂ ಬಾಂಧವರಲ್ಲಿ ಒಂದು ಹರ್ಷ, ದೇಗುಲಲ್ಲಿ ಪೂಜೆ ಸಲ್ಲಿಸಲಿಕ್ಕೆ, ದೇವರಲ್ಲಿ ಮೊರೆ ಹೋಗಲಿಕ್ಕೆ ಅವರಿಗೆ ಒಂದು ಸದಾವಕಾಶ ಮಾಡಿಕೊಡಬೇಕು ಅಂತ ಪ್ರತಿಯೊಂದು ನಾಗರಿಕರು ಇವತ್ತು ದೇವರ ಮೊರೆ ಹೋಗಬೇಕು ಅಂತ ಇವತ್ತು ರಜೆಯನ್ನು ಘೋಷಣೆ ಮಾಡಿದೆ. ಆದರೆ ಇವತ್ತು ಮಕ್ಕಳು ಹಿಂದುತ್ವವನ್ನು ಮರೆತು ಶಾಲೆಗಳಲ್ಲಿ ಹೋಗಬೇಕು. ಅದೇ ರೀತಿ ಕೂಲಿ ಕಾರ್ಮಿಕರು ಏನು ಇದು ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ಹಾಗೂ ನೌಕರರು ಇವತ್ತು ರಾಜ್ಯ ಸರ್ಕಾರದ ಒಂದು ದುರಾಡಳಿತ ಹಾಗೂ ಹಿಂದೂ ವಿರೋಧಿ ನೀತಿಯಿಂದ ಇವತ್ತು ಅವರು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಸಹ ಕಾಲಾವಕಾಶ ನೀಡಿದಿರ್ತಕ್ಕಂಥದ್ದು ಇದು ದುರಾದೃಷ್ಟದ ಸಂಗತಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಸಹ ಹಿಂದೂ ರಾಜ್ಯ, ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವ ನಿಟ್ಟಿನಲ್ಲಿ ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ. ಅದೇ ರೀತಿ ನಮ್ಮ ಪಕ್ಕದ ರಾಜ್ಯ
ಪಕ್ಕದ ರಾಜ್ಯದ ತಮಿಳುನಾಡಿನ ಮುಖ್ಯಮಂತ್ರಿ ಆದಂಥ ಸ್ಟಾಲಿನ್ ಅವರು ಸಹ ಅವರು ಹಿಂದೂ ರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇಲ್ಲ, ಅವರು ಯಾವುದೋ ಒಂದೇ ಒಂದು ಜಾತಿಗೆ ಸೀಮಿತವಾಗಿರೋದಂಥ ರೀತಿ ಅವರ ನಡತೆಯನ್ನು ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಿಂದೂ ರಾಜ್ಯ ಅಂದರೆ ಏನು, ಹಿಂದುತ್ವದ ಮಹಿಮೆ ಏನು ಅಂತ ಮತದಾರ ಪ್ರಭುಗಳು ತಮಗೆ ಹಿಂದುತ್ವದ ಮತವನ್ನು ಯಾವ ರೀತಿ ತೋರಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಂತ ಸನ್ನಿವೇಶ ಅತಿ ಶೀಘ್ರದಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಕಂಡಂಥ ರಾಮರಾಜ್ಯ ಈ ದೇಶ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಯಾರೆಲ್ಲ ಈ ದಿನ ರಾಮನ ಸೇವೆಯಲ್ಲಿ ತೊಡಗಿದ್ದೀರಾ, ನಮ್ಮ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು, ತಮ್ಮೆಲ್ಲ ಪಾತಿಗಳಿಗೂ ಹೊಂದಿಸ್ತಾ ನನ್ನ ಕೃತಜ್ಞತೆಗಳು ತಿಳಿಸ್ತೇನೆ. ಏನಿವತ್ತು ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಇಡೀ ದೇಶದಲ್ಲಿ ಬರೆದ ಕಂಡ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠಾಪನೆ ದಿನವಾದ ಈ ದಿನ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಇವತ್ತು ಪೂಜೆಗಳು ಭಕ್ತಾದಿಗಳು ರಾಮನನ್ನು ತಿಳ್ಕೊಂಡು ಇವತ್ತು ಪೂಜೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳಲ್ಲಿ ಆ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಏನಿವತ್ತು ಆನೇಕಲ್ ತಾಲೂಕು ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 7 ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಶ್ರೀರಾಮ ಮೂರ್ತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಪೂಜೆ ಕಾರ್ಯಗಳನ್ನು ಮಾಡಿ ಇವತ್ತು ಭಕ್ತಾದಿಗಳೆಲ್ಲ ಅಯ್ಯಪ್ಪ ಎಲ್ಲರಿಗೂ ಆರೋಗ್ಯ ಕರುಣೆ ತೋರಿಸಲಿ ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.